ವಿಡಿಯೋ ಶೂಟ್ಗೆ ಹೋಗೋದ, ಜೊತೆಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋದು. ನೋಡಿ ಹೆಂಗ್ ನಿಂತವನೆ ನೋಡಿ ಫ್ರೆಂಡ್, ದೇವಸ್ಥಾನ ಹತ್ರ ಬಂದ್ಬಿಟ್ಟು ಟ್ರೈ ಮಾಡೈತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಇವತ್ತು ನಾನು ಮಂಡ್ಯದಲ್ಲಿರೋ ಫೇಮಸ್ ಅರ್ಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಹೋಯ್ತಲ್ಲ, ದೇವ್ರ ದರ್ಶನ ಮಾಡ್ಕೊತೀನಿ, ಜೊತೆಗೆ ನಾನು ವಿಡಿಯೋ ಶೂಟ್ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಶಿವರಾತ್ರಿ ಸ್ಪೆಷಲ್. ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಮತ್ತೆ ಶಿವರಾತ್ರಿನ ಒಂದು ಒಳ್ಳೆ ವಿಡಿಯೋ ಶೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ವಿಡಿಯೋ ಶೂಟ್ ಎಲ್ಲ ಹೆಂಗಿತ್ತು ಮತ್ತು ದೇವ್ರ ದರ್ಶನ ಹೆಂಗಿತ್ತು ಅಂತ ನಿಮಗೂ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನಮ್ಮ ನಂದೀಶು ಬರ್ತಾನೆ, ಸದ್ಯಕ್ಕೆ ಇನ್ನೂ ಬಂದಿಲ್ವಂತ, ಅವನು ಬರೋ ಗಂಟೆ ವೆಯ್ಟ್ ಮಾಡಬೇಕು. ನಮ್ಮ ಅಂಗಡಿಲಿ ಕೆಲಸ ಮಾಡ್ತಾರಲ್ಲ ಆಂಟಿ, ಅವ್ರಿಗೆ ಒಂದು ಫ್ರೇಮ್ ಬೇಕಿತ್ತಂತೆ. ಅದನ್ನ ಫ್ರೇಮ್ ಮಾಡ್ಸಕ್ಕೆ ಹೇಳಿದೆ, ಅದನ್ನ ಈಸ್ಕೊಂಡು ಬರ್ತಾನಂತೆ. ಜೊತೆಗೆ ಆ ಫ್ರೇಮ್ನ ನಮ್ಮ ಆಂಟಿಗೆ ಕೊಟ್ಬಿಟ್ಟು ವಿಡಿಯೋ ಶೂಟ್ಗೆ ಹೋಗೋದ, ಜೊತೆಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋದು. ಮನೆ ಹತ್ರಕ್ಕೆ ಬರಕ್ಕೆ ಹೇಳಿದೆ, ಅವನು ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ, ಪೆಟ್ರೋಲ್ ಹಾಕ್ಸ್ತಾ ಇದೀನಿ, ಮಯೂರ ಸರ್ಕಲ್ ಹತ್ರ ಬಾ ಅಂತ ಹೇಳ್ತಾವನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅಲ್ಲಿಗೆ ಹೋಯ್ತಾ ಇದೀನಿ. ಬಟ್ ಮನೆ ಹತ್ರಕ್ಕೆ ಬಂದ್ರೆ ಫ್ರೇಮ್ ಕೊಟ್ಬಿಟ್ಟು ಹೊಂಟೋಗ್ಬೋದಿತ್ತು. ಬಟ್ ಇನ್ನೊಂದ್ಸಲ ಬರ್ಬೇಕು ಈ ಕಡೆಗೆ, ಅದೇ ಬೇಜಾರು. ಮೊದ್ಲೇ ಗೊತ್ತಲ್ಲ, ಈಗ ಮಧ್ಯಾಹ್ನ ಹೋಯ್ತಾ ಇರೋದು, ಬಿಸಿಲು ಹೆವಿ. ನೋಡದ ಅಡ್ಜಸ್ಟ್ ಆಗ್ಬೇಕು ಎಲ್ಲ ಶೂಗೆ. ನಿಂತಿದ್ನಲ್ಲ ಅಣ್ಣ ಬಾಸ್, ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲ ಲಕ್ಕಿ ಬಾಯ್ ಕಾಣಿಸ್ತಾನೆ ಇಲ್ಲ. ನಾನು ಅವನ್ನೇ ಹುಡುಕ್ತಾವ್ನಿ ಅಂತಮ್ಮ. ಅಲ್ಲಿ ನೋಡ್ರಿಲ್ಲ, ಅವನೇ ಅಲ್ವಾ? ನೋಡಿ ಹೆಂಗ್ ನಿಂತವನೆ, ಒಳ್ಳೆ ಹೀರೋ ಹೀರೋ. ಆಯ್ತು ನೋಡಪ್ಪ, ಆಯ್ತು ಈ ಕಡೆ ಫ್ರೆಂಡ್ಸ್, ಈಗ ಹೊರಟಿದೀವಿ. ಇವನ್ ಬೇರೆ ರಿಟರ್ನ್ ಬೇಗ ಬರಬೇಕು ಅಂತವನೆ. ನೋಡಿ ಫ್ರೆಂಡ್, ದೇವಸ್ಥಾನ ಹತ್ರ ಬಂದ್ಬಿಟ್ಟು ಹಂಗೋ ಹಿಂಗ ಮಾಡಿ. ಫ್ರೆಂಡ್ಸ್, ದೇವಸ್ಥಾನ ಹತ್ರ ಬಂದಿದೀವಿ, ತೋರಿಸ್ತೀನಿ ನೋಡಿ. ದೇವಸ್ಥಾನನ ಫುಲ್ ವಿಡಿಯೋ ಶೂಟ್ ಮಾಡಿದೀವಿ. ಸಿಂಪಲ್ ವಿಡಿಯೋ ಇದು, ಯಾಕೆ ಅಂದ್ರೆ ನಾವು ಹೋಗಿದ್ದು ಮೇನ್ ಕಾರಣ ವಿಡಿಯೋ ಶೂಟ್ಗಲ್ವಾ. ಅದೇ ಬೇಡ ನಮ್ಮ ದೋಸ್ತ ನಂದಿಗೆ ಫುಲ್ ಟೈಮ್ ಕಮ್ಮಿ ಇತ್ತು, ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡ್ ಬಂದ್ಬಿಟ್ಟು. ನಾವು ಬೇಗ ಬಂದಿರೋ ಕಾರಣಕ್ಕೆ ಒಳಗಿರೋ ದೇವ್ರ ಗರ್ಭಗುಡಿದು ಬಾಗಿಲು ಕ್ಲೋಸ್ ಆಗೋಗಿತ್ತು. ಅದಕ್ಕೋಸ್ಕರ ಫಸ್ಟ್ ವೀಡಿಯೋ ಶೂಟ್ ಮಾಡ್ಬಿಡೋದು ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ನನ್ನ ವೀಡಿಯೋ ಶೂಟ್ ಆದಮೇಲೆ ನಮ್ಮ ನಂದಿಗೂ ವೀಡಿಯೋ ಶೂಟ್ ಮಾಡಿಕೊಟ್ಟೆ. ಅದು ಹೆಂಗೆ ಎಡಿಟ್ ಮಾಡೋಕ್ಕತ್ತನೋ ಗೊತ್ತಿಲ್ಲ. ಒಳಗೆ ಗರ್ಭಗುಡಿ ಓಪನ್ ಆಗಂಟ ಫುಲ್ ಸಿನಿಮ್ಯಾಟಿಕಾಗಿ ಶೂಟ್ ಮಾಡೋದಂಬಿಟ್ಟು ಶೂಟ್ ಮಾಡ್ತಾಯಿದ್ದೀನಿ ನೋಡಿ. ಸಾರಿ, ಮಾಡ್ತಾಯಿದ್ದೀನಲ್ಲ, ಮಾಡಿಸ್ತಾ ಇದ್ದೀನಿ ನೋಡಿ. ಹಿಂಗ ಮಾಡಿ ಸ್ವಾಮೀಜಿಯವರು ಬಂದು ದೇವಸ್ಥಾನ ತಗೋರು. ಸೊ ದೇವ್ರ ದರ್ಶನ ಮಾಡೋದ ಅಂತ ಒಳಗೆ ಹೋದ ಇಬ್ರು. ನನಗೆ ಒಳಗೆ ಹೋಯ್ತಿದ್ದಂಗೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು. ನನಗಂತೂ ಫುಲ್ಲು ಹೊರಗೆ ಬರೋಕ್ಕೆ ಮನ್ಸು ಬರ್ತಾ ಇರಲಿಲ್ಲ, ಹಂಗೆ ಅನ್ಸ್ಬಿಟ್ಟಿತ್ತು ನನಗಂತೂ. ಅದೇನೋ ಗೊತ್ತಿಲ್ಲ, ದೇವಸ್ಥಾನ ಒಳಗೆ ಹೋಯ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ ಬಂದುಬಿಡುತ್ತೆ. ಆ ಗಂಟೆ ಶಬ್ದ ಎಲ್ಲೋ ಒಂಥರ ಪಾಸಿಟಿವ್ ವೈಬ್ಗಳನ್ನ ತಂದ್ಕೊಟ್ಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಯಾವಾಗಲೂ ಟೆಂಪಲ್ಗಳಿಗೆ ಹೋಗೋದು. ಈಗ ದರ್ಶನ ಎಲ್ಲ ಮಾಡ್ಕೊಂಡು ರಿಟರ್ನ್ ಹೋಯ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಶೂಟ್ ಎಲ್ಲ ಆಗೈತೆ. ಈಗ ರಿಟರ್ನ್ ಹೋಯ್ತಾ ಇದ್ದೀವಿ. ದೇವ್ರ ದರ್ಶನ ಚೆನ್ನಾಗಾಯ್ತು. ಲಾಗ್ ಹೆಂಗಿತ್ತು ಅಂತ ನೋಡ್ಬಿಟ್ಟು ಹೇಳಿ. ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ವಿಡಿಯೋ ಶೂಟ್ ಎಲ್ಲ ಆಗೈತೆ. ಇವನೇ ವಿಡಿಯೋಗ್ರಾಫರು, ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟವನ. ಇವನ್ಗೂ ನಾನು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಹಂಗ ಅನ್ಕೊಂಡಿದೀನಿ. ಚೆನ್ನಾಗಿ ಮಾಡಿದೀನಿ ಅಲ್ವ ಗೊತ್ತಿಲ್ಲ, ಅವ್ನು ಎಡಿಟ್ ಮಾಡ್ಕೊಂಡ್ಮೇಲೆ ಡಿಪೆಂಡು. ವಿಡಿಯೋ ಹೆಂಗಾಯ್ತು ಅಂದ್ರೆ ಬೈ ಬೈ. ಇದು ಶಾರ್ಟ್ ವಿಡಿಯೋ ಅಷ್ಟೇ. ಇದು ಇವಾಗ ಶೂಟ್ ಮಾಡಿರೋ ವಿಡಿಯೋನ ಶಿವರಾತ್ರಿ ದಿನ ಅಂದ್ರೆ ಭಾನುವಾರ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.